ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಸೌಂಡ್ ಯಾವ ಥರ ಬರ್ತಾಯಿದೆ ನಮ್ಮ ತಾಯಿನೇ ಗೊತ್ತಿಲ್ಲ. ನಿನ್ನೆ ಮಾತ್ರ ವಯಸ್ಸು ಸರಿಯಾಗಿ ಬಂದೇ ಇಲ್ಲ. ಇವಾಗ ರ್ಯಾಪಿಡೋದಲ್ಲಿ ಬೆಳಗ್ಗೆ ಬಿದ್ದಿರೋದು 5 ಗಂಟೆಗೆ ಲಾಗಿನ್ ಆಗಿಬಿಟ್ಟಿದ್ದೀನಿ. ಮಧ್ಯಾಹ್ನವರೆಗೂ ಮಾಡೋಣ ಅಂತ ಅಂದ್ಕೊಂಡು ಮಧ್ಯಾಹ್ನ ಕೋರ್ಟಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ 1,000-1,500 ರೂಪಾಯಿ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದು 12 ಗಂಟೆವರೆಗೆ ಎಷ್ಟಾಗುತ್ತೆ. ಟೈಮಿಂಗ್ಸ್ 5 ಗಂಟೆಗಿದೆ. ಮೆಜೆಸ್ಟಿಕ್ ಬಿದ್ದಿರೋದು ಇದು ಫಸ್ಟ್ನೇದು. ಕೆಂಪೇಗೌಡ ಬಸ್ ಸ್ಟಾಪ್ಗೆ ಬನ್ನಿ ನೋಡೋಣ. ಪಿಕಪ್ಗೆ ಇಲ್ಲೇ ಇರೋದು, ಇಲ್ಲಿ ಆರ್ಚ್ ಹತ್ರನೇ ಇಲ್ಲಿಂದ ಬಿದ್ದಿರೋದು. ಒಂದು 120 ರೂಪಾಯಿ ಬಿದ್ದೈತೆ. ಪ್ರೈಸ್ ಡ್ರಾಪ್ ಮಾಡಿದೆ 129 ರುಪೀಸು. 5:44 ಗಂಟೆಗಿದೆ. ರೈಲ್ವೆ ಸ್ಟೇಷನ್ ಹತ್ರ ಬ್ಯಾಕ್ ಸೈಡ್ ಈ ಕಡೆ ಇರೋದು ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಒಂದು ಬೀಳ್ತಾನೆ ಇಲ್ವಲ್ಲ ಇನ್ನು. ಯಾವ ಕಡೆಯಿಂದ ಎಕ್ಸಿಟ್ ಅಪ್ಪ ಇದು, ಒಂದು ಅರ್ಥವಾಗ್ತಾ ಇಲ್ಲ. ಬಾ ತೆಗ್ದಲ್ಲ, ಅಷ್ಟೊಂದು ಹಾರು ನೋಡಿದ್ರೆ ನಾನೆಲ್ಲಿ ಹೋಗಲಿ. ಮುಂದೆಯಿಂದ ಗಾಡಿಗಳು ಬರ್ತಾನೆ ಇದ್ದಾವೆ, ಆ ಕಡೆಯಿಂದ ಬರ್ತಾ ಇದ್ದಾವೆ, ಈ ಕಡೆಯಿಂದನೂ ಬರ್ತಾ ಇದ್ದಾವೆ ಗಾಡಿಗಳು. ಎಷ್ಟೊತ್ತವರೆಗೂ ಹಾರು ನೋಡಿಬೇಕು. ಹಾರ್ನ್ಗಳ ಮೇಲೆ ಹಾರ್ನ್ ಹೊಡಿತಾ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆಟೋ ಡ್ರೈವರನ್ನ ಹೋಯ್ ಅಂತ ಹಾರ್ನ್ ಹೊಡಿತಾವನೆ ಅಣ್ಣ ಬಂದು. ಎಕ್ಸಿಟ್ ಆದರೆ ಸಾಕಪ್ಪ. ಬ್ಯಾಕ್ ಸೈಡಲ್ಲಿ ಬಂದುಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಜನ ಬರ್ತವ್ರೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಮತ್ತೆ ಸಿಗ್ತೀನಿ ಆಮೇಲೆ. ಇದು ಪಾರ್ಸಲ್ ಒಂದು ಆರ್ಡ್ರ್ ಬಿದ್ದಿತ್ತು, ಕ್ಯಾನ್ಸಲೇ ಆಗೋಯ್ತು. ಇಲ್ಲಿಂದ 19-20 ಕಿಲೋಮೀಟ್ರ್ ಬಿದ್ದಿತ್ತು. ಏನು ಮಾಡೋದು, ಬಿದ್ದ ತಕ್ಷಣ ಎಕ್ಸೈಟ್ ಮಾಡ್ಕೊಂಡೆ ಯಾವ್ಯಾರು ಬೀಳಿ ಅಂತ ಅಂದ್ಕೊಂಡು. ಈ ಕಡೆ ಇದ್ರ ಕಡೆ ಹೋಗೋ ಕಡೆ ಇದೀನಿ, ಇವಾಗ CM ಮನೆ ಕಡೆ ಹೋಗೋ ಕಡೆ. ಅದು ನಾಳೆ ಯಾವುದೋ ಒಂದು ಇದೀನಿ ಐತಲ್ಲ ಗ್ರೌಂಡು, ಆ ಕಡೆ ರೇಸ್ ಹತ್ರ ಇದ್ದೀನಿ. ಆನಂದರಾವ್ ಸರ್ಕಲ್ ಹತ್ರ ಏನು ಬೀಳ್ತಾ ಇಲ್ಲ. ಇಲ್ಲಿಂದ ಮೆಜೆಸ್ಟಿಕಲ್ಲಿದ್ರೂ ಒಂದು ಬೀಳಿಲ್ಲ. ಈ ಕಡೆ ಇದು ನೋಡಿ 3-4 ಕಿಲೋಮೀಟ್ರ್ ಪಿಕಪ್ ಇಳಿತಾನೆ. 8-9 ಕಿಲೋಮೀಟ್ರಿಗೆ 55-50 ರೂಪಾಯಿ ಕೊಡ್ತಾವೆ. ವೇಸ್ಟ್ ಇದೆ ಅಲ್ಲ ಊಬರಲ್ಲಿ. ಅಂದರೆ ಪಿಕಪ್ಪು ಹತ್ತಿರ ಇದ್ದರೆ ಪರವಾಗಿಲ್ಲ, 1 ಕಿಲೋಮೀಟ್ರ್ ಒಳಗಡೆ ಇದ್ರೂ ಲಾಂಗ್ ಇದ್ರೂ ಹೋಗ್ಬೋದು, ಅಮೌಂಟ್ ಕರೆಕ್ಟಾಗಿ ಇರುತ್ತೆ. ಅರೆ ಇದಕ್ಕೆ ಪಿಕಪ್ಗೆ 1 ರೂಪಾಯಿನೂ ಕೊಡಲ್ಲ, ಯಾವ ಅಪ್ಲಿಕೇಶನು ಕೊಡಲ್ಲ, ಸ್ವಿಗ್ಗಿನೂ ಕೊಡಲ್ಲ, ಝೊಮ್ಯಾಟೊ ಕೊಡಲ್ಲ, ಓಲಾ ಊಬರ್ ಅಂದ್ರೂ ಕೊಡಲ್ಲ. ನೋಡಿ 4.9 ಕಿಲೋಮೀಟ್ರು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಇಟ್ಕೊಳ್ಳೋದಿನ್ನು. ಚೂರು ಅಲ್ಲೊಂಚೂರು ಇಲ್ಲೊಂಚೂರು. ಮುತ್ತೂಟ್ ಫೈನಾನ್ಸ್ ನೋಡಿ, ಪಕ್ಕದಲ್ಲಿ ಮುತ್ತೂಟ್ ಇದೆ, ಅದ್ರ ಪಕ್ಕದಲ್ಲಿ MSIL ಇದೆ, ಅಂದರೆ ಬಾರು. ನೋಡಿರಿ, ಇಲ್ಲಿ ಸಾಲ ಮಾಡಿ ಅಲ್ಲಿ ಕುಡ್ಕೊಳ್ಳಿ. ಇದರಲ್ಲಿ ಮುತ್ತೂಟಲ್ಲಿ ಗೋಲ್ಡ್ ಲೋನಲ್ಲಿ ಸಾಲಾಗೆಲ್ಲ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಹೋಗ್ಬಿಟ್ಟು ಕುಡ್ಕೊಳ್ಳಿ. ಏನು ಮಾಡ್ತಾರೆ, ಬನ್ನಿ ಹೋಗೋಣ. ಇನ್ನೂ 129 ರುಪೀಸ್ ಅಷ್ಟಾಗಿದೆ. ಟೈಮಿಂಗ್ಸ್ ನೋಡಿದ್ರೆ 6-5 ಗಂಟೆಗಿದೆ. ದಯವಿಟ್ಟು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಗೈಸ್ ಒಂದು ಆರ್ಡ್ರ್ ಬೀಳ್ತಾ ಇಲ್ಲ. ಮಳೆ ಸಿಕ್ಕಾಪಟ್ಟೆ ಬಿಟ್ಟೈತೆ. ಇವಾಗ ಶೇಷಾದ್ರಿಪುರಂ ಇದ್ರ ಹತ್ರ ಇದ್ದೀನಿ. ಏನು ಮರಗಳು ಬಿದ್ದಾವೆ ಗೊತ್ತಾ, ಎಲ್ಲಿ ನೋಡಿದ್ರೂ ಮರಗಳು ಬಿದ್ದಿರೋದು. ನೋಡ್ರಿ, ಅಲ್ಲೇ ಒಂದು ಬಿದ್ದೈತೆ, ಇಲ್ಲೊಂದು ಬಿದ್ದೈತೆ. ಹೆಂಗೆ ಮಳೆ ಆಗೈತೆ. ನೈಟಲ್ಲಿ ಬಿದ್ದಿರೋದು ಅಂದ್ಕೋತೀನಿ. ಇವತ್ತು ನೈಟು ಮಳೆ ಸಿಕ್ಕಾಪಟ್ಟೆ ಬಂದುಬಿಟ್ಟಿತ್ತಲ್ಲ, ಅದಕ್ಕೆ. ಇಲ್ಲಿ ಒಂದು ಮುಂದೆ ಒಂದು ಬಿದ್ದುಬಿಟ್ಟೈತೆ ಮತ್ತೆ. ನೋಡ್ರಿ ಯಾವ ಥರ ಇದ್ರದ್ದು ಕೊಂಬಿಗಳು ಮುರಿದು ಬಿದ್ದುಬಿಟ್ಟು. ಓಹೋ, ಇಲ್ಲಿ ಮರ ಬಿದ್ದಿದ್ದಕ್ಕೆ ರೋಡೇ ಕ್ಲೋಸ್ ಮಾಡಿಬಿಟ್ಟಾರೆ ಗೈಸ್. ರೋಡ್ ಈಸ್ ಕ್ಲೋಸ್ಡ್. ಏನು ಮಾಡೋದು ನೋಡ್ರಿ, ಮರ ಕಡೆ ಬಿದ್ದುಬಿಟ್ಟೈತೆ, ದೊಡ್ಡ ಮರನ. ನಾವು ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಮಂಡ ತಿರುಗಾಡತೀನಿ. ಆರ್ಡ್ರ್ ಬಿದ್ದಿಲ್ಲ, ರೈಟ್ಸ್ ಯಾವುದೂ ಬಿದ್ದಿಲ್ಲ ಇನ್ನು. ಏನು ಮಾಡೋಕ್ಕಾಗಲ್ಲ. 3 ಅಪ್ಲಿಕೇಶನ್ ಲಾಗಿನ್ ಆಗಿದ್ದೀನಿ. ಪೋಟ್ರು ಲಾಗಿನ್ ಆಗಿದೆ, ಅದು ನೋಡಿದ್ರೆ ಲೋಕಲ್ ಬೀಳ್ತೈತೆ. ಅದಕ್ಕೆ ಆಫೇ ಮಾಡಿಬಿಟ್ಟೈತಲ್ಲ, ಏನೋ ಬೇಡ ಅಂತ ಪೋಟ್ರದ್ದು. ಇವಾಗ 3 ಅಪ್ಲಿಕೇಶನ್ ಇದ್ದೀನಿ. ಕರೆಕ್ಟಾಗಿ ಯಾಕಾದ್ರೂ ಬಂದು ಅನಿಸ್ತೈತೆ 5 ಗಂಟೆಗೆ. ಇನ್ನು ಆರಾಮಾಗಿ ಇನ್ನೂ 1 ಅವರ್ ಅಲ್ಲೇ ಹಾಸಿಗೆದಲ್ಲಿ ಒದ್ದಾಡ್ಕೊಂಡಿದ್ದಿದ್ರೆ ಪರವಾಗಿಲ್ಲ ಅಲ್ಲ. ನೋಡೋಣ ಬರ್ರಿ. ಟೀ ಅಂತೂ ಕುಡ್ದಿದ್ದೀನಿ, ಮತ್ತೆ ಸಿಗ್ತೀನಿ ನಿಮಗೆ ಆಮೇಲೆ. ಪಾರ್ಸಲ್ ಆರ್ಡ್ರ್ ಬಿದ್ದುಬಿಟ್ಟೈತೆ. ಯಾವುದಂದರೆ ಅಶೋಕ ಹೋಟೆಲಿಂದ ಪಿಕಪ್ಗೆ ಹೋಗ್ತಾಯಿದ್ದೀನಿ. ಏನು ಮಾಡೋದು, 2 ಕಿಲೋಮೀಟ್ರ್ ಐತೆ. ಆದರೆ ಇವಾಗ ಒಂದು 400 ಮೀಟ್ರ್ ಬಂದಿದ್ದೀನಿ. ಇನ್ನೂ 1.5 ಕಿಲೋಮೀಟ್ರ್ ಐತೆ. ಈ ಸೈಡ್ ನಿಂತ್ಕೊಂಡಿದ್ದೆ, ಯಾವುದೋ ಮೂಳಬಾಗಿಲ ಯಾವುದೋ ದೋಸ್ತ ಪಾಯಿಂಟ್ ಒಂದು ಐತೆ, ಅಲ್ಲಿ ನಿಂತ್ಕೊಂಡಿದ್ದೆ. ಹಿಂಗೆ ಸುತ್ತಾಡ್ಕೊಂಡು ಹೋಗ್ಬೇಕು. CM ಮನೆ ಬ್ಯಾಕ್ ಸೈಡ್, ಅಂದರೆ ಗೌರ್ಮೆಂಟ್ ಅವ್ರು ಕೊಟ್ಟಿರ್ತಾರಲ್ಲ CM ಮನೆ ಅಂತ, ಆ ಮನೆ ಬ್ಯಾಕ್ ಸೈಡಲ್ಲಿ ಅಶೋಕ್ ಹೋಟೆಲ್ ಇರೋದು. ಅಲ್ಲಿಗೆ ಬಿದ್ದೈತೆ ಪಾರ್ಸಲ್. ಬನ್ನಿ, ಅಲ್ಲೋದ್ಮೇಲೆ ಸಿಗ್ತೀನಿ. ಏನು ಕೊಡ್ತಾರೆ ನೋಡೋಣ. ಪಾರ್ಸಲ್ ಚಿಕ್ಕದಿದ್ದರೆ ತೊಗೊಂಡೋಗ್ತೀನಿ, ಎಲ್ಲರೂ ಕ್ಯಾನ್ಸಲ್. ಪಾರ್ಸಲ್ ತೊಗೊಂಡಿದ್ದೀನಿ. ಇದೊಂದು ಚಿಕ್ಕ ಐತಂಗೆ ಮುಗಿದ್ಬಿಟ್ಟು ಹೋಗ್ಬಿಡೋಣ. ಬ್ಯಾಗಲ್ಲಿ ಇಟ್ಬಿಟ್ಟು 28 ಕಿಲೋಮೀಟ್ರ್ ಇದೆ ಗೈಸ್ ಇಲ್ಲಿಂದ ಆಲ್ಮೋಸ್ಟು. ಸರ್ ಎಕ್ಸಾಕ್ಟ್ ಈ ಕಡೆದಾನ ಸರ್ ಅವ್ರು ಬ್ಯುಸಿ ಆಗಿಬಿಟ್ಟಾರೆ ಫೋನಲ್ಲಿ. ಅಶೋಕ ಹೋಟೆಲಲ್ಲಿ ಅಶೋಕ್ ಹೋಟೆಲ್ಲಿ ನ್ಯೂ ಕುಮಾರ್ ಇರೋದು ಇದು ಹೋಟೆಲು. ನಾನು ಅಶೋಕ್ ಹೋಟೆಲ್ ಅಂತ ಇದ್ದೀನಿ. ಇಲ್ಲಿಂದ ಚಿಕ್ಕ ಜಾಲ ಮುಂದೆ ಗೈಸ್. ಹತ್ತತ್ರ ದೇವನಹಳ್ಳಿನೇ ಅಂದ್ಕೊಳ್ಳಿ.
ಅಲ್ಲಿಗೆ ಬಿದ್ದುಬಿಟ್ಟೈತೆ. ಇವಾಗ ಬೈಕ್ ಟ್ಯಾಕ್ಸಿ ಒಂದು ಬಾಗ್ನೂರು ಕ್ರಾಸಿಗೆ ಎಲ್ಲರೂ ಬಿದ್ದರೆ ಸಾಕು, ಅಲ್ಲಿಗೆ ಹೋಗ್ತಾ ಇರೋದಷ್ಟೇ. ಯಪ್ಪ 23 ರೋಡ್ ಅಂತೂ ಗೊತ್ತು ಲೊಕೇಶನು, ಏನು ಒಂದೇ ರೋಡ್ ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಪಾರ್ಸಲ್ಗೆ ಜಾಸ್ತಿ ಕೊಡ್ತಿದ್ನಲ್ಲ ಮುಂಚೆ, ಇವಾಗ ಯಲಹಂಕ, ಸಾತ್ನೂರು, ಚಿಕ್ಕ ಜಾಲ ದಾಟಿ ಗೈಸ್ 28 ಕಿಲೋಮೀಟ್ರ್ ಐತೆ ಇದು. ಎಷ್ಟು ರೂಪಾಯಿ ಕೊಟ್ಟಿದ್ದೆ ಯಾರಿಗೂ ಗೊತ್ತು, ಅದನ್ನು ಬೇರೆ ಕನ್ಫರ್ಮ್ 200 ಚಿಲ್ಲರೆ ಅಂದರೂ ಕೊಟ್ಟಿದ್ದ. ಅವರೇ ಕುಮಾರ್ ಪಾರ್ಕ್ ಹೋಟೆಲ್ ಇದು. ಎಕ್ಸಿಟ್ ಯಾವ ಕಡೆ ಅಪ್ಪ ಇದು ಕೇಳೇ ಬಿಡೋಣ. ಎಕ್ಸಿಟ್ ಯಾವ ಕಡೆ ಇದೆ ಅಂತಲೇ ಗೊತ್ತಾಗ್ತಲ್ಲ ನನಗೆ, ಫಸ್ಟ್ ಟೈಮ್ ಒಳಗಡೆ ಬಂದುಬಿಟ್ಟಿದ್ದೀನಿ. ಇದು ಕುಮಾರ್ ಪಾರ್ಕ್ ಹೋಟೆಲು ಯಾವ ಕಡೆ ಐತೆ ಯಾರೋ ಗೊತ್ತು, ಹೋಗ್ತಾ ಇರೋದಷ್ಟೇ. ಎಕಡೆಯಿಂದ ಬರುತ್ತೆ ರೋಡು, ಮೇನ್ ರೋಡ್ ಎಲ್ಲ ಐತೆ ಅಪ್ಪೋ, ಹುಡುಕ್ತಾ ಇದ್ದೀನಿ. ಮತ್ತು ಈ ಕಡೆನೇ ಬಂದುಬಿಟ್ನಾ, ಹೆಂಗೈತೆ ನೋಡ್ರಿ ಬ್ಯಾಕ್ ಸೈಡ್ ಹೋಟೆಲು. ಹೆಂಗಾದ್ರೂ ಇರಲಿ. ಎಕ್ಸಿಟ್ ಯಾವ ಕಡೆ ಐತೆ ಯಾರೋ ಗೊತ್ತು. ಅಣ್ಣ ಎಕ್ಸಿಟ್ ಯಾವ ಕಡೆನಾ? ಎಕ್ಸಿಟ್ ಈ ಕಡೆ ನಾನು ಒಳಗಡೆ ಎಂಟ್ರೆನ್ಸಿಂದನೇ ಎಕ್ಸಿಟ್ ಆಗಿಬಿಡಲ್ಲ ನಾನಂದ್ರೂ. ಒಳ್ಳೆ ಬಿಡಿ, ಸೆಕ್ಯೂರಿಟಿ ಗಾರ್ಡ್ ಅದು ಯಾರಿಲ್ಲ, ಸುಮ್ಮನೆ ಎಂಟ್ರೆನ್ಸಿಂದನೇ ಎಕ್ಸಿಟ್ ಆಗಿಬಿಡ್ತೀನಿ. ಸೆಕ್ಯೂರಿಟಿ ಗಾರ್ಡ್ ಇದ್ದರೆ ಬೈತಾನೆ, ಯಾರೂ ಇಲ್ಲ. ಬೇಗ ಹೋಗ್ಬಿಡೋಣ ಬನ್ನಿ, ಬೇಗ ಬಂದೆ ಮೇನ್ ರೋಡಿಗೆ. ಒಂದೇ ರೋಡ್ ಹಿಡ್ಕೊಂಡು ಹೋಗ್ತಾ ಇರೋದು. ನೋಡೋಣ 28 ಕಿಲೋಮೀಟ್ರ್ 37 ನಿಮಿಷ ತೋರಿಸ್ತವನೆ. ಆಲ್ಮೋಸ್ಟು 6:54 ಗಂಟೆಗೆ ಇದು ಎಷ್ಟು ಗಂಟೆಗೆ ಡ್ರಾಪ್ ಕೊಡ್ತೀನಿ ನೋಡೋಣ. ನಾವು ಬೆಂಗಳೂರು ಜೀವನ ಹೆಂಗಾಗೈತೆ ಅಂದ್ರೆ, ಮುಂಜಾನೆ ಕೆಟ್ಟ ಥಂಡಿ, ಮಠ ಮಧ್ಯಾಹ್ನ ನೋಡಿದ್ರೆ ಕೆಟ್ಟ ಬಿಸಿಲು, ಸಂಜೆ ಮಾಡಿ ನೋಡಿದ್ರೆ ಮಳೆ ಫುಲ್ಲಾಗಿ. ಈ ಬೇಸಿಗೆ ಟೈಮಾಗ ಇದಾವೆ ಒಂದು ಪ್ರಾಬ್ಲಮ್ ನೋಡಿರಿ, ಎಲ್ಲ ಕಡೆ ಗಿಡ ಮರಗಳು ಬಿದ್ದುಬಿಟ್ಟಾವೆ. ಮಲ್ಲೇಶ್ವರಂ ಅಂದ್ರು ಕೇಳಲೇಬೇಡಿ, ಅಷ್ಟೊಂದು ವೀಡಿಯೋಗಳೊಂದು ಮಾಡಿಲ್ಲ. ಸಿಕ್ಕಾಪಟ್ಟೆ ಮಲ್ಲೇಶ್ವರಂದ್ರೆ ಮರಗಳು ಬಿದ್ದಿರೋದು, ಮನೆಗಳ ಮೇಲೆ, ಕಾರ್ಗಳ ಮೇಲೆ, ಲಾರಿಗಳ ಮೇಲೆ. ಆವಾಗಲೇ ಒಂದು ಲಾರಿ ಮೇಲೆ ಫುಲ್ಲಾಗಿ ಬಿದ್ದುಬಿಟ್ಟೈತೆ. ಅದು ಎಂದು ಬಿದ್ದೈತೆ ಗೊತ್ತಿಲ್ಲ, ನಿನ್ನೆ ಮಳೆಗೆ ಬಿದ್ದೈತೆ, ನೈಟಲ್ಲಿ ಏನೋ ಮೊನ್ನೆ ಮಳೆಗೆ ಬಿದ್ದೈತೆ ಗೊತ್ತಿಲ್ಲ, ಸರಿಯಾಗೇ ಬಿದ್ದುಬಿಟ್ಟೈತೆ. ಬನ್ನಿ ಹೋಗೋಣ. ಇನ್ನೂ ಒಂದು ಆಲ್ಮೋಸ್ಟ್ ಒಂದು 25 ಕಿಲೋಮೀಟ್ರ್ ಆಗಿರ್ಬೋದು ಅನ್ಸುತ್ತೆ. ಇವಾಗ CBR ರೋಡಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಏನು ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ ಗೈಸ್. ಆಲ್ಮೋಸ್ಟ್ ಟೋಲ್ ಗೇಟ್ವರೆಗೂ ನೋ ಸಿಗ್ನಲ್, ನೋ ಇದನ್ನು. CM ಮನೆಯಿಂದ ಇಲ್ಲಿವರೆಗೂ ಅಂದರೆ ಭಾಳ ಟ್ರಾಫಿಕ್ ಏನು ಮುಂಜಾನೆ ಇರೋಲ್ಲ, ಆದರೆ ಒಂದು ಸಿಗ್ನಲ್ ಇಲ್ವಲ್ಲ. ಟೋಲ್ ಗೇಟ್ ಹತ್ರ ಒಂದು ಸಿಗ್ನಲ್ ಬರುತ್ತೆ. ಚುಚ್ಚಲ ದಾಟ ಟೋಲ್ಗಿಂತ ಮುಂಚೆ ಬರುತ್ತಾ ಹಿಂದೆ ಬರುತ್ತಾ ನೋಡಬೇಕು. ಅದು ಗೂಗಲಲ್ಲಿ ಗೊತ್ತಾಗಲ್ಲ, ಅಲ್ಲಿ ಹೋದ್ಮೇಲೆ ನೋಡೋದು. ಲೊಕೇಶನ್ ಗೊತ್ತು, ಮ್ಯಾಪ್ ಆ್ಯಂಡ್ ಯೂಸ್ ಮಾಡಲ್ಲ. ಸುಮ್ಮನೆ ಚಾರ್ಜಿಂಗ್ ಯಾಕೆ ಎಷ್ಟು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಗೈಸ್ ಟೈಮಿಂಗ್ಸು 7:34 ಗಂಟೆ ಆಗಿದೆ. ಆಲ್ಮೋಸ್ಟು ಎಷ್ಟೊತ್ತೈತೆ ಅಂದರೆ ಒಂದು 40 ನಿಮಿಷ ಡ್ರಾಪ್ ಕೊಟ್ಟೆ. ಅದು ಒಳಗಡೆ ಅಪಾರ್ಟ್ಮೆಂಟ್ ಇಲ್ಲ ಒಳಗಡೆ ಏನು ಸೇಕದಕ್ಕೆ ಹೆಲ್ಮೆಟೇ ಇಸ್ಕೊಂಡ್ಬಿಟ್ರೆ ಅಲ್ಲಿ ಒಳಗಡೆ ಬಿಡೋಲ್ಲ ಹೆಲ್ಮೆಟ್ ಅಂದ್ಕೊಂಡು. ಇವಾಗ ಊಬರಲ್ಲಿ ಮತ್ತೊಂದು ಬಿದ್ದುಬಿಟ್ಟೈತೆ, ಡ್ರಾಪ್ ಕೊಟ್ಬಿಟ್ಟಿದ್ದೀನಿ. ಸೋಮ ಅನ್ನೋರು ಇದಕ್ಕೈತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಇನ್ನೂ ಪಿಕಪ್ಗೆ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಒಳಗಡೆಯಿಂದನೇ 2 ಕಿಲೋಮೀಟ್ರ್ ಆಚೆ ಬಂದಿದ್ದೀನಿ. ಇನ್ನೂ 2.5 ಕಿಲೋಮೀಟ್ರ್ ನಮ್ಗೆ ಹೋಗ್ಬೇಕು ಪಿಕಪ್ಗೆ. ಇಲ್ಲಿಂದ ಯಾವ್ದು ಬೀಳಲ್ಲ ಅಂತ ಅಂದ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲರೂ ಹೋಗ್ತಾನೆ ಇರಲಿಲ್ಲ, ಯಾವ ಕಡೆ ಇಲ್ಲಿಂದನೇ ಹೋಗೋದು. ಬನ್ನಿ ನೋಡೋಣ. ಅದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ರು? 217 ರೂಪಾಯಿ ಆಗಿತ್ತು ಪಾರ್ಸಲ್ದು. ಅದು ಇದ್ರ ಮಿಕ್ಕಿರೋ ದುಡ್ಡು ವ್ಯಾಲೆಟಿಗೆ ಬಂದುಬಿಡುತ್ತಲ್ಲ, ಅದಕ್ಕೆ ಅದನ್ನೂ ನೋಡೇ ಬಿಡೋಣ ರೀ ಎಷ್ಟು ರೂಪಾಯಿ ಆಗಿತ್ತಂತ. ಮೊದಲಿಂದ ಆರ್ಡ್ರು. ಇವತ್ತಿಂದ ಅರ್ನಿಂಗ್ಸ್ ಎಷ್ಟಪ್ಪ? ಏನು ಬರೀ 10 ರೂಪಾಯಿ ವ್ಯಾಲೆಟಲ್ಲಿ ಐತೆ, ಏನು ಗೊತ್ತೇ ಆಗ್ತಾಯಿಲ್ಲ. ಇದು ಬೈಕ್ ಟ್ಯಾಕ್ಸಿ ಮಾಡಿದ್ದೆ ಬೆಸ್ಟ್ ಅಲ್ವಾ, ಪಾರ್ಸಲ್ ವೇಸ್ಟು. ಇದು ಹತ್ತತ್ರ ಏರ್ಪೋರ್ಟು ಹತ್ತತ್ರನೇ ಬಿದ್ದಿರೋದು ನನಗೆ. ಇದು ಏರ್ಪೋರ್ಟ್ ಅಂತೀನಿ, ಏರ್ಪೋರ್ಟು ರೈಟ್ ಸೈಡ್ ದೇವನಹಳ್ಳಿಗೆ ಹೋಗುತ್ತೆ. ಇವಾಗ ಈ ಕಡೆ ಹೋಗ್ತಾ ಇದ್ದೀನಿ. ಏಟ್ 9 ಬನ್ನಿಗೆ ಇದು ಇಲ್ಲಿಂದ ಡ್ರಾಪ್ ಇಲ್ಲ. ಕೂತ್ಕೊಳ್ಳಿ. ಹಾಂ ಇಲ್ಲಿಂದ ಕೇರಳ ಜಿಂದಲ್ ಅಪಾರ್ಟ್ಮೆಂಟಾ ಕಾರ್ಲೆ? ಅಲ್ಲೇ ತೋರಿಸಿ. ಹಾಂ ಅದೇ ಓಕೆ. ಹಾಂ ಅಲ್ಲಿ ಓಕೆ. ಬನ್ನಿ ಗೈಸ್ ಹೋಗೋಣ ಇಲ್ಲಿಂದ ಮತ್ತೆ ಅಲ್ಲಿಗೆ, ನಾಗವಾರ ಕಡೆ. ಇವಾಗ ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಮೇಡಮ್ ಇಲ್ಲೇ ಅಲ್ವಾ? ನಿಮಗೆ ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ. ಅಮೌಂಟ್ ಪೇ ಕಲೆಕ್ಟ್ ಮೇಡಮ್ 215. ಫೋನ್ಪೇನಾ?
ನೋಡೋಣ ಇವಾಗ ಮತ್ತೆ 226 ರೂಪಾಯಿ ವೇಸ್ಟ್ ಆಯ್ತು ಇದು ಬಂದಿರೋದು ಆಗಿದೆ. ಓಕೆ, ಏನು 28 ಕಿಲೋಮೀಟ್ರು 217 ರೂಪಾಯಿ. ಇದೊಂದು ಇದ್ರದ್ದು ತುಂಬ ಅಂದರೆ ತುಂಬ ವೇಸ್ಟ್ ಆಯ್ತು ಗೈಸ್ ನಮಗೆ. ಅದೇನಂತ ಗೊತ್ತಿಲ್ಲ, 10 ಗಂಟೆ ಮೇಲೆ ಆದರೆ ಬೆಳಗ್ಗೆ ಜಾಸ್ತಿ ಅಮೌಂಟ್ ಕೊಡ್ತಾನೆ. ಇವಾಗ ಎಲ್ಲ ಸೇರಿ 449 ರೂಪಾಯಿ ಅಂದ್ಕೊಳ್ಳಿ. ಎಷ್ಟು ಹತ್ತತ್ರ ಆ ಕಡೆ 28 ಮತ್ತು 25 ಅಷ್ಟತ್ರ ಒಂದು 50 ಕಿಲೋಮೀಟ್ರಿಗೆ ಪಿಕಪ್ಗೆ 4 ಕಿಲೋಮೀಟ್ರ್ ಹೋಗ್ಬಿಟ್ಟು ಬಂದಿದ್ದೀನಿ. ಅಯ್ಯೋ ಇವಾಗ ಏನು ಡ್ರಾಪ್ ಮಾಡಿದ್ನಲ್ಲ ಈ ಕಸ್ಟಮರ್ನ, 4 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬಿಟ್ಟು ಬಂದೆ. ಯಾಕಂದರೆ ಯಾವುದು ಬೀಳಲ್ಲ ಅಂತ ಗೊತ್ತಲ್ಲ ಅದಕ್ಕೆ. ಬನ್ನಿ ಇವಾಗ ಇಲ್ಲೇ ಕಾರ್ಲೇಜಿಂದಲ್ಲ ಕಾರ್ಲೇಜಿಂದಲ್ಲ ಇದು ಯಾವುದು ಕಾರ್ಲೆ ಜಿಂದಾಲ್ ಸಿಟಿ ಬರ್ತೈತೆ ನೆನಪು ಸಡನ್ನಾಗಿ. ಬನ್ನಿ ಓಲಾ ಒಂದು ಓಪನ್ ಮಾಡ್ಕೊಳ್ಳೋಣ. ಮತ್ತೆ ಎಲ್ಲಿಂದ ಕೊಡ್ತಾನೆ, ಇಲ್ಲಿಂದ ಒಂದು ಬನಶಂಕರಿ ಕೊಟ್ಬಿಡಪ್ಪ. ಯಪ್ಪ ಏನು ಹಂಸಗಳಿದಾವೆ ಅಂತೀನಿ ರೋಡಲ್ಲಿ. ಬನ್ನಿ ಸಿಗ್ತೀನಿ. ಆಲ್ಮೋಸ್ಟು ಒಂದು 440 ಒಂದು 120 ಅಂದ್ರೂ ಒಂದು 500 ಚಿಲ್ಲರೆ ಆಗಿದೆ. ಟೈಮಿಂಗ್ಸ್ ಇವಾಗ 8:12. ಆಲ್ಮೋಸ್ಟು 1 ಅವರ್ ಒಂದು 15 ನಿಮಿಷ ನೋಡಿ ಗೈಸ್ 400 ಚಿಲ್ಲರೆ ಹೊಡೆದ್ಬಿಟ್ಟಿದ್ದೀನಿ. ಪರವಾಗಿಲ್ಲಲ್ಲ, ಗ್ರೇಟ್ ಗೈಸ್. ಇಲ್ಲಿಂದ 28 ಕಿಲೋಮೀಟ್ರ್ ಬಿದ್ದಿರೋದು. ಆವಾಗಲೇ ಒಂದು ಅಗ್ರಹಾರಕ್ಕೆ ಬಿದ್ದಿತ್ತು, ಅದು ರ್ಯಾಪಿಡೋದಲ್ಲಿ ಕ್ಯಾನ್ಸಲ್ ಮಾಡಿಕೊಂಡೆ. ಓಲಾದಲ್ಲಿ ಒಂದು 300 ಚಿಲ್ಲರೆ ಬಿತ್ತಲ್ಲ, ಅದನ್ನು ಕನ್ಫರ್ಮ್ ಮಾಡಿಕೊಂಡೆ. ಇವಾಗ 28 ಕಿಲೋಮೀಟ್ರ್ 1 ಅವರ್ ತೋರಿಸ್ತಾ ಇದ್ದಾನೆ ಲೊಕೇಶನು. ಹೋಗ್ತಾ ಇದ್ದಾನೆ, ಪಿಕಪ್ ಮಾಡಿಕೊಂಡೆ. ಇಲ್ಲಿಂದ ಅಂದರೆ ಇದು ದಾಸರಳ್ಳಿಯಿಂದ, ಕೆಂಪಾಪುರ ದಾಸರಳ್ಳಿಯಿಂದ ಇಲ್ಲಿಂದ 28 ಕಿಲೋಮೀಟ್ರ್ ಹೋಗ್ಬೇಕು. ಇವಾಗ 300 ಚಿಲ್ಲರೆ ಐತೆ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ. ವ್ಯಾಲೆಟಿಗೆ ಎಷ್ಟು ಹಾಕ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಫುಲ್ ಅಮೌಂಟ್ ಕೊಟ್ಟರೆ ಬೆಸ್ಟು. ವ್ಯಾಲೆಟಿಗೆ ಹಾಕಿದ್ರೆ ಮತ್ತೆ ನಾಳೆವರೆಗೂ ವೇಟ್ ಮಾಡಬೇಕು. ಅಂದರೆ ಚೂರು ಅಮೌಂಟು ಇದಕ್ಕೆ ನೀವು ತೊಗೊಳ್ಳಿ ಅಂತ ಹೇಳ್ತಾನೆ, ವ್ಯಾಲೆಟ್ಗೆ ಹಾಕಿಬಿಡ್ತಾನೆ ಮಿಕ್ಕಿರೋ ದುಡ್ಡನ್ನ. ಅದೇ ಪ್ರಾಬ್ಲಮ್ಮು. ಬನ್ನಿ ಗೈಸ್, ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಈ ಕಡೆ ಒಂದು ಮಳೆನೂ ಗೊತ್ತಿಲ್ಲ ಗೈಸ್, ಜಯನಗರ ಕಡೆ ಇದ್ದ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಯಾವ ಮೆಟ್ರೋ ಸ್ಟೇಷನ್ ಇದು, ಜಯದೇವ ಆಸ್ಪತ್ರೆ. ಒಂಚೂರು ಎಲ್ಲೂ ಇದನ್ನು ನೀರಿಂದು ಇದನ್ನೂ ಇಲ್ಲ. ನಮ್ಮ ಏರಿಯಾ ಕಡೆ ನೋಡಿದ್ರೆ ಆ ಥರ ಮಳೆ ಆಗಿಬಿಟ್ಟೈತೆ. ಈ ಕಡೆ ಒಂದು ಹನಿನೂ ಇಲ್ಲ ಮಳೆಯದು. ನೈಟಲ್ಲಿ ನಮ್ಮ ಮನೆ ಅಂದರೆ ನಮ್ಮ ಏರಿಯಾ ಕಡೆ ಯಲಹಂಕ ಸೈಡು ಇದರಣ್ಣಪುರ ಕಡೆ ಮಳೆ ಬಿದ್ದುಬಿಟ್ಟೈತಲ್ಲ, ಮಲ್ಲೇಶ್ವರಮು ಎಲ್ಲ ಕಡೆ ಮೆಜೆಸ್ಟಿಕ್ ಕಡೆನೂ ಮಳೆ ಆಗಿಬಿಟ್ಟೈತೆ. ನೋಡಿ ಜಯದೇವ ಆಸ್ಪತ್ರೆ ಹತ್ರ ಒಂಚೂರು ಮಳೆ ಇಲ್ಲ. ನೆಲಾದರೂ ನೆಲದಿರ್ಬೇಕಲ್ಲ, ಅಕ್ಕಪಕ್ಕದ್ದು ರೋಡ್ ಮೇಲಾದರೂ ರೋಡ್ ಒಣಗೋಗಿರುತ್ತೆ, ಪಕ್ಕದಲ್ಲೂ ಒಣಗೋಗಿರೋದೆಲ್ಲ. ಏನು ಮಾಡೋಕ್ಕಲ್ಲ, ಒಂದು ಕಡೆ ಮಳೆ ಬಿದ್ದರೆ ಒಂದು ಕಡೆ ಮಳೆನೇ ಇರಲ್ಲ. ನೋಡ್ರಿ ಮೆಟ್ರೋ ಹೆಂಗೈತೆ. ಇವಾಗ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಐತೆ. ಇದು ಇನ್ನೂ ಓಪನೂ ಆಗಿಲ್ಲ. ಇನ್ನೂ ಎಷ್ಟು ದಿವಸ ಆಗುತ್ತೋ, ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಇನ್ನೂ ಓಪನ್ ಆಗೋಕ್ಕೆ. ಬನ್ನಿ ಇವಾಗ ಗೋಪಾಲ್ ಮಾಲ್ ಹತ್ರ ಇದ್ದೀನಿ. ಗೋಪಾಲ್ ಇನೋವೇಷನ್ ಮಾಲ್ ಹತ್ರ ಇದ್ದೀನಿ. ರೈಟ್ ಸೈಡಲ್ಲಿ ಮಾಲು ಇರೋದು. ಬನ್ನಿ ಇನ್ನೂ 10 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕು ನಾನು. ಇನ್ನೂ ಟೈಮಿಂಗ್ಸ್ ನೋಡಿದ್ರೆ ಎಷ್ಟಪ್ಪ ಆಯ್ತಂದರೆ 8:58 ಗೈಸ್. ರ್ಯಾಪಿಡೋಲ್ಲ ಬೈಕ್ ಟ್ಯಾಕ್ಸಿ ಬಿದ್ದಿತ್ತು, ಅದ್ರಲ್ಲಿ ಪಾರ್ಸಲ್ ಕೊಟ್ಟಿದ್ರು, ಅದನ್ನು ಕೊಟ್ಟೆ. ವಿಜಯನಗರಕ್ಕೆ ಬಂದುಬಿಟ್ಟು ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಒಂದು 343 ಇದರಲ್ಲಾಗಿದೆ. ಯಾವುದು ರ್ಯಾಪಿಡೋದಲ್ಲಿ ಇದ್ರ 449, ಓಲಾದಲ್ಲಿ ಒಂದು 340. ಆಲ್ಮೋಸ್ಟ್ ಎಲ್ಲ ಸೇರಿಸಿ 4,000 ರೂಪಾಯಿ ಚಿಲ್ಲರೆ ಆಗಿದೆ. ಅದರಲ್ಲಿ ಬೇರೆ 210 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ. ಇನ್ನೂ ಇಷ್ಟು ಪೆಟ್ರೋಲ್ ಐತೆ ಗಾಡಿಯಲ್ಲಿ. ನೋಡೋಣ, ಇವಾಗ 10:30 ಗಂಟೆ ಆಗಿದೆ. ಇನ್ನೂ 1:30 ಗಂಟೆ ನೋಡೋಣ. ಇವಾಗ ಎಲ್ಲಾದರೂ ಕೊಡ್ತಾನೆ ಅಂತ ಸ್ನಾನ ಮಾಡಲ್ದೆ ಬಂದುಬಿಟ್ಟಿದ್ದೀನಿ ಗೈಸ್. ಅದಕ್ಕೆ ಬೇಗ 1,000 ರೂಪಾಯಿ ಆಗಿಬಿಟ್ಟೈತೆ. ಸ್ನಾನ ಮಾಡಿದರೆ ಆಗ್ತಿತ್ತಿಲ್ಲ, ಯಾರಿಗೂ ಗೊತ್ತು. ಇಲ್ಲೇ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರನೇ ಇದ್ದೀನಿ. ಮಸಾಲ ಮಜ್ಜಿಗೆ ಒಬ್ಬ 40 ರೂಪಾಯಿ ಮಸಾಲ ಮಜ್ಜಿಗೆ. ಏನಾಗಿದೆ ಆರ್ಡ್ರ್ಗಳು ತುಂಬ ಕಮ್ಮಿ ಇದಾವೆ ಅನಿಸುತ್ತೆ ಇವತ್ತು ಯಾವಾರ ಶುಕ್ರವಾರ ಫ್ರೈಡೇ ಆರ್ಡ್ರ್ಗಳು ತುಂಬ ಅಂದರೆ ತುಂಬ ಡೌನ್ ಇದ್ದಾವೆ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಕೊಡ್ತಾನೆ ಆ ಕಡೆ ಹೋಗ್ತಾ ಇರ್ತೀನಿ ಅಷ್ಟೇ. ಇದೇ ನೋಡೋಣ, ಮತ್ತೆ ಸಿಗುವ ಗೈಸ್. ಇವಾಗ ಒಂದು ಎಲ್ಲೋ ಬಿತ್ತು, ತಿರುಗಿ ಮತ್ತು ಬನಶಂಕರಿಗೆ. ಇವಾಗ ಯಾರು ಹೋಗ್ತಾರೆ? ಇಲ್ಲೇ ರಾಜನಗರ ಹತ್ರ ಇದ್ದೀನಿ. ಇವಾಗ ಒಂದು ಬಿತ್ತು ನೋಡಿ, ವಿಜಯನಗರದಿಂದ ತಿರುಗಿ ರಾಜನಗರವರೆಗೂ ಬಂದೆ. ಅದು ಆ ಕಡೆ ಉಲ್ಟಾ ಬಿದ್ದುಬಿಟ್ಟೈತೆ. ಆ ಕಡೆ ಯಾರು ಹೋಗ್ತಾರೆ? ರೂಮ್ ಕಡೆ ಹೋಗ್ತಾ ಇದ್ದೀನಿ. ಹಾಗೆ ರೆಡಿ ಆಗಿಬಿಟ್ಟು ಹೋಗ್ತೀನಿ. ಏನೋ ಹೊಲಸು ಬಟ್ಟೆ ಗಲೀಜಿಗೆ ಆಗಿಬಿಟ್ಟು ಚೂರು ಬಟ್ಟೆಗಳು ಏನು ಚೆನ್ನಾಗಿದ್ದಾವೆ, ಅಷ್ಟೇನು ಗಲೀಜೇನಾಗಿಲ್ಲ. ಕೈಗಳು ನೋಡಿರಿ, ಸ್ನಾನನೂ ಮಾಡಿಲ್ಲ, ಇನ್ನೂ ಹೋಗಿ ಸ್ನಾನ ಮಾಡಬೇಕು. ಆಮೇಲೆ 12 ಗಂಟೆ ಮೇಲೆ ಹೋಗ್ಬೇಕು. ಕೆಲರು ಕರೆದವರಲ್ಲ, ಅದಕ್ಕೆ ನೋಡೋಣ. ಇವಾಗ ಟೈಮಿಂಗ್ಸ್ 10:41 ಗಂಟೆ. ಯಾವ್ದಾರ ಬೀಳು ದೊಡ್ಡ ಬೊಮ್ಮಸಂದ್ರಕ್ಕೆ ಇಲ್ಲಿಂದ ಓಮ್ ನಮ್ಮದು ವಿದ್ಯಾರಣ್ಯಪುರಂ ಆದರೂ ಬೀಳು, ದೊಡ್ಡ ಬೊಮ್ಮಸಂದ್ರ ಬೀಳು, ಅಟ್ಲೀಸ್ಟ್ ದೇವಿನಗರಕ್ಕಾದರೂ ಬೀಳು. ಅದು ಬೇಡವಾ, ಮತ್ತಿಕೆರೆಗೆ ಬೀಳು ಪರವಾಗಿಲ್ಲ, ಬಿಟ್ಟರೆ ಸಂಜಯನಗರಕ್ಕೆ ಬೀಳು. ಹೋಗ್ತೀನಿ, ಬಿದ್ದರೆ ತಾನೇ ಹೋಗೋದು. ಬೀಳೇ ಇಲ್ಲ ಅಂದರೆ ಹೆಂಗೆ ಹೋಗೋಕ್ಕಾಗುತ್ತೆ? ಖಾಲಿ ಹೋಗಲೇಬೇಕು. ಏನು ಮಾಡ್ತೀರಾ?
ಗೈಸ್ ಇವಾಗ ಮಾಲ್ ಆಫ್ ಏಷ್ಯಾ ಬ್ಯಾಕ್ ಸೈಡಲ್ಲಿದ್ದೀನಿ. ಊಬರಲ್ಲಿ ಒಂದು ಮತ್ತೆ ಕರೆಯನ್ನು ಬಿದ್ದಿತ್ತು, ತೊಗೊಂಡ್ಬಿಟ್ಟು ಬಂದೆ. 560 ರೂಪಾಯಿ ಆಗಿದೆ ಯಾವುದು ಊಬರಲ್ಲಿ ಟೋಟಲು ಆಗಿದೆ. ಓಕೆ ಬನ್ನಿ ಗೈಸ್, ಇವಾಗ ಇಲ್ಲಿಂದ ಮನೆ ಕಡೆ ಹೋಗ್ಬಿಡೋಣ. ಎಷ್ಟು ದಿವಸ ಆಯಿತು, ಒಂದೂವರೆ ತಿಂಗಳಾಯ್ತು ಅನ್ಸುತ್ತೆ ಮಾಲ್ ಆಫ್ ಏಷ್ಯಾ ಕಡೆ ಬಂದುಬಿಟ್ಟು. ನಾನು ಇವತ್ತೇ ಬಂದುಬಿಟ್ಟಿದ್ದೀನಿ. ಆದರೆ ಮೇನ್ ರೋಡ್ ಕಡೆಯಿಂದ ಹಿಡ್ಕೊಂಡು ಹೋಗಿದ್ದೀನಿ ನಿನ್ನೆ ಮೊನ್ನೆ ಎಲ್ಲ. ಆದರೆ ಇವತ್ತು ಬಂದಿರೋದು ಒಳಗಡೆ. ಆಯಿತು 560 ರೂಪಾಯಿ ಊಬರಲ್ಲಿ. ಮತ್ತು ಅದು 300 400 1100 ಚಿಲ್ಲರೆ ಆಗಿದೆ. 11 ಗಂಟೆ ಆಗಿದೆ ಟೈಮಿಂಗ್ಸ್ ಕರೆಕ್ಟಾಗಿ. ಬನ್ನಿ ಇವಾಗ ಮತ್ತೆ ಸಿಗುವ. 1000 ಇರಿ ಲೆಕ್ಕನೇ ಹಾಕ್ಬಿಡೋಣ. 560 ಓಲಾ ಒಂದು 340, ಒಂದು 360 ಪ್ಲಸ್ಸು 700 800 900 ರೂಪಾಯಿ ಆಗಿದೆ. 900 ಪ್ಲಸ್ಸು ರ್ಯಾಪಿಡೋ ಎಷ್ಟು 900. ರ್ಯಾಪಿಡೋ ಎಷ್ಟಪ್ಪ ಇದು ಓಪನ್ ಆಗೋ. ರ್ಯಾಪಿಡೋದಲ್ಲಿ ಅರ್ನಿಂಗ್ಸೇ ತೋರಿಸ್ತಾ ಇಲ್ವಲ್ಲ ಗೈಸ್. 300 ಚಿಲ್ಲರೆ, ಇದೊಂದು 1240 ಚಿಲ್ಲರೆ ಆಗಿದೆ ಗೈಸ್. ಪರವಾಗಿಲ್ಲಲ್ಲ, 4-5 ಅವರಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.